ಬೀಚ್ ಅಂತ ಬಂದಿದ್ದೀವಿ, ಆದರೆ ಇಲ್ಲಿ ಒಂದು ಕೇವ್ ಮುಂದೆ ನಿಲ್ಲಿದ್ರೆ ಶಾಕ್ ಆಗ್ತೀವಿ. ಯಾಕಂದ್ರೆ ಅಲ್ಲಿ ನೂರಾರು ಮರದ ಲಿಂಗಾಕಾರದ ವಸ್ತುಗಳು. ನಾವು ಥೈಲ್ಯಾಂಡ್ನ ಕ್ರಾಬಿಯ 4 ಐಲ್ಯಾಂಡ್ ಅಲ್ಲಿ ಒಂದಾದ ಪ್ರನಾಂಗ್ ಬೀಚ್ಗೆ ಹೋಗ್ತಿದ್ದೀವಿ. ಸ್ಪೀಡ್ ಬೋಟ್ನಲ್ಲಿ ಹೋಗ್ಬೇಕಾದ್ರೆ ಸಮುದ್ರದ ನೀರು ಹಿಂದೆ ಬಿದ್ದು ನಾವು ಮುಂದೆ ಸಾಗ್ತಾ ಇರಬೇಕಾದ್ರೆ ಅದರಲ್ಲಾಗುವ ಮಜವೇ ಬೇರೆ. ಈಗ ನಾವು ನೋಡ್ತಾ ಇರೋದು ಲಿಮ್ಸ್ಟೋನ್ ಕ್ಲಿಫ್ಸ್. ಇದು ನಾರ್ಮಲ್ ಮೌಂಟೇನ್ ಅಲ್ಲ, ಇದು ಲಕ್ಷಾಂತರ ವರ್ಷಗಳ ಹಿಂದಿನ ಸಮುದ್ರದ ಒಳಗಿನ ಕಲ್ಲುಗಳು. ಈಗ ಅವು ಎದ್ದು ನಿಂತಿವೆ. ನೀರು ಕೆಳಗೆ, ಮೇಲೆ ನಿಂತಿರೋದು ಈ ಭಾರಿ ಕಲ್ಲುಗಳು. ಕೆಲವು ಕಡೆ ಸ್ಟ್ರೈಟ್ ಆಗಿ ನಿಂತಿವೆ, ಕೆಲವು ಕಡೆ ನೀರಿನೊಳಗೆ ಮುಳುಗಿದಂತೆ ಕಾಣುತ್ತೆ. ಇದೇ ಲಿಮ್ಸ್ಟೋನ್ ಕ್ಲಿಫ್ ನಡುವಿಂದ ನಾವು ಮುಂದೆ ಹೋಗೋದು ಒಂದು ಮ್ಯಾಜಿಕಲ್ ಬೀಚ್ ಕಡೆಗೆ. ಅಲ್ಲಿ ಕತೆ ಇನ್ನು ಡೀಪರ್ ಇದೆ. ನೀರು ಮತ್ತು ಕಲ್ಲು ಸೇರಿ ಇಷ್ಟು ಸುಂದರವಾದ ಪ್ರಕೃತಿ ಬರೆಯಬಹುದು ಅನ್ನೋದೇ ಆಶ್ಚರ್ಯ. ನಾವು ಈಗ ಫ್ರಾನಾಂಗ್ ಬೀಚ್ಗೆ ಬಂದಿದ್ದೇವೆ. ಒಂದು ಕಡೆ ಶಾಂತವಾದ ನೀಲಿ ಸಮುದ್ರ, ಮತ್ತೊಂದು ಕಡೆ ಎತ್ತರವಾದ ಲಿಮ್ಸ್ಟೋನ್ ಕ್ಲಿಫ್ ಮತ್ತು ಸುತ್ತಲೂ ಹಸಿರು ಪ್ರಕೃತಿ ಮತ್ತು ಸಣ್ಣ ಸಣ್ಣ ಕಲ್ಲಿನ ಗುಹೆಗಳು. ಈಗ ಇಲ್ಲಿ ಮತ್ತೊಂದು ಅಮೇಜಿಂಗ್ ಥಿಂಗ್ ಅಂದರೆ ರಾಕ್ ಕ್ಲೈಂಬಿಂಗು. ಈ ಲಿಮ್ಸ್ಟೋನ್ ಕ್ಲಿಫ್ ಮೇಲೆ ವರ್ಲ್ಡ್ ಕ್ಲಾಸ್ ಕ್ಲೈಂಬರ್ಸ್ ಬರುತ್ತಾರೆ. ಹತ್ತಿರದಿಂದ ನೋಡಿದ್ರೆ ರೋಪ್ ಹಾಕಿಕೊಂಡು ಎತ್ತರಕ್ಕೆ ಹತ್ತುತ್ತಿದ್ದಾರೆ ಅನಿಸುತ್ತೆ. ಕಲ್ಲಿನ ಒಳಗೆ ಸ್ಮಾಲ್ ಗ್ರಿಪ್ಸ್ ಇರುತ್ತದೆ. ನ್ಯಾಚುರಲ್ ವಾಲ್ ಥರ ಇದೆ. ಕೆಲವರಿಗೆ ಇದು ಸ್ಪೋರ್ಟು, ಕೆಲವರಿಗೆ ಇದು ಅಡ್ವೆಂಚರು. ಈ ಬೀಚು ಪ್ರಾನ್ಬುರಿ ನ್ಯಾಷನಲ್ ಪಾರ್ಕ್ನಲ್ಲಿ ಬರುತ್ತದೆ. ಈ ಕಾಡು ವಿವಿಧ ಪ್ರಭೇದದ ಕೋತಿಗಳಿರುವ ಕಾಡಂತೆ. ಇಲ್ಲಿ ಟೂರಿಸ್ಟ್ಗೆ ಹೆಲ್ಪ್ ಆಗಲಿ ಅಂತ ಟೂರಿಸ್ಟ್ ಗೈಡ್ ಮ್ಯಾಪ್ ಕೂಡ ಹಾಕಿದ್ದಾರೆ. ಬೀಚ್ ಅಂದರೆ ನಾವು ಬಿಳಿ ಮರಳು, ನೀಲಿ ಸಮುದ್ರ, ಶಾಂತ ವಾತಾವರಣ ಅಂದ್ಕೊಂಡಿರ್ತೀವಿ. ಈ ಕೇವ್ ಮುಂದೆ ನಿಲ್ಲಿದ್ರೆ ಒಂದು ಕ್ಷಣ ಗಾಬರಿ ಆಗುತ್ತೆ. ಯಾಕಂದರೆ ಇಲ್ಲಿ ನೂರಾರು ಮರದ ಲಿಂಗಾಕಾರದ ವಸ್ತುಗಳಿವೆ. ಮೊದಲ ನೋಟಕ್ಕೆ ಇದು ಏನು ಜಾಗ ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ಇದಕ್ಕೆ ಇರುವ ಕತೆ ಕೇಳಿದ್ದಾದ್ಮೇಲೆ ಇದನ್ನು ನೀವು ಬೇರೆ ದೃಷ್ಟಿಯಿಂದ ನೋಡ್ತೀರಾ. ಬಹಳ ಜನ ಇಲ್ಲಿ ಬಂದು ಫೋಟೋ ತೆಗೆದು ನಗ್ತಾರೆ. ಆದರೆ ಇದು ಕೇವಲ ನೋಡುವ ಜಾಗ ಅಲ್ಲ, ಇದು ಸ್ಥಳೀಯರ ನಂಬಿಕೆ, ಅವರ ಜೀವನದ ಒಂದು ಭಾಗ. ನಮಗೆ ವಿಚಿತ್ರ ಅನಿಸೋದು ಅವರಿಗೆ ಪವಿತ್ರ. ಜಾಗಕ್ಕೆ ಸಂಬಂಧಿಸಿದ ಒಂದು ಹಳೆಯ ಕಥೆ ಇದೆ. ಒಬ್ಬ ರಾಜಕುಮಾರಿ, ಕೆಲವರು ಹೇಳೋದು ಅವಳು ಭಾರತದಿಂದ ಬಂದವಳು. ಒಂದು ದಿನ ಸಮುದ್ರದಲ್ಲಿ ಭಾರಿ ಚಂಡಮಾರುತ. ಅವಳ ಹಡಗು ಮುಳುಗುತ್ತದೆ, ಮತ್ತೆ ಅವಳ ದೇಹ ಈ ತೀರಕ್ಕೆ ಬಂದು ತಾಕುತ್ತದೆ. ಸ್ಥಳೀಯ ಜನರು ಅವಳಿಗೆ ಗೌರವದಿಂದ ಅಂತ್ಯಕ್ರಿಯೆ ಮಾಡುತ್ತಾರೆ ಮತ್ತು ಒಂದು ಸಣ್ಣ ದೇವಸ್ಥಾನ ಕಟ್ಟುತ್ತಾರೆ. ಆಮೇಲೆ ಅವಳು ಫ್ರಾನ್ನಾಂಗ್ ಎಂಬ ದೇವತೆಯ ಪೂಜಿಸಲ್ಪಡುತ್ತಿದ್ದಾಳೆ. ಈ ದೇವತೆಯ ಮೇಲೆ ಹೆಚ್ಚು ನಂಬಿಕೆ ಇಡುವವರು ಮೀನುಗಾರರು. ಸಮುದ್ರಕ್ಕೆ ಹೋಗೋ ಮುಂಚೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಅವರ ನಂಬಿಕೆ ಏನು ಅಂದರೆ ದೇವತೆ ಖುಷಿಯಾಗಿದ್ದರೆ ಸಮುದ್ರ ಶಾಂತವಾಗಿರುತ್ತೆ, ಮೀನುಗಾರಿಕೆ ಚೆನ್ನಾಗಾಗುತ್ತೆ ಅಂತ. ಈಗ ಮುಖ್ಯ ಪ್ರಶ್ನೆ, ಯಾಕೆ ಈ ಲಿಂಗಾಕಾರದ ವಸ್ತುಗಳು? ಇವು ಯಾವುದೋ ವಿಚಿತ್ರ ಆಚರಣೆಯಲ್ಲ, ಇದು ಜೀವನದ ಸಂಕೇತ. ಅಂದರೆ ಹೊಸ ಜೀವನ, ಬೆಳವಣಿಗೆ, ಸಂತಾನ. ಹಲವಾರು ಸಂಸ್ಕೃತಿಗಳಲ್ಲಿ ಈ ರೀತಿ ಸಂಕೇತಗಳನ್ನು ಬಳಸುತ್ತಾರೆ. ನಮ್ಮ ದೇಶದಲ್ಲೂ ಶಿವಲಿಂಗ ಇದೇ ಅರ್ಥ ಕೊಡುತ್ತದೆ. ಆದರೆ ಇಲ್ಲಿ ಯಾವುದೇ ಅಶ್ಲೀಲ ಅರ್ಥ ಇಲ್ಲ. ಇದು ಶುದ್ಧತೆಯ ಸಂಕೇತ. ಜನರು ಇದನ್ನು ಅರ್ಪಿಸುವುದು ತಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ. ಮೀನುಗಾರರು ಸಮುದ್ರಕ್ಕೆ ಹೋಗೋ ಮುಂಚೆ, ದಂಪತಿಗಳು ಸಂತಾನಕ್ಕಾಗಿ, ವ್ಯಾಪಾರಿಗಳು ಬಿಸ್ನೆಸ್ ಚೆನ್ನಾಗಿರಲಿ ಅಂತ, ಸಾಮಾನ್ಯ ಜನ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಈಡೇರಿದಾಗ ಇಂತಹ ವುಡನ್ ಲಿಂಗಗಳನ್ನು ತಂದು ಇಲ್ಲಿ ಇಡುತ್ತಾರೆ. ಇದು ಲೈಫ್ ಅಂಡ್ ಕ್ರಿಯೇಷನ್ ಅನ್ನೋ ಸಂಕೇತ. ಹಲವಾರು ಸಂಸ್ಕೃತಿಗಳಲ್ಲಿ ಇದು ಫರ್ಟಿಲಿಟಿ ಸಿಂಬಲ್ ಆಗಿ ಬಳಸಲಾಗುತ್ತದೆ. ಅದರಿಂದ ಸಮೃದ್ಧಿ, ಬೆಳವಣಿಗೆ, ಹೊಸ ಜೀವನ ಅನ್ನೋ ಅರ್ಥ ಕೊಡುತ್ತದೆ. ಸ್ಥಳೀಯ ಕಾರ್ಮಿಕರು ಮರದಿಂದ ಕೈಯಿಂದ ಇದನ್ನ ಮಾಡ್ತಾರೆ. ಕೆಲವರು ಕೆಂಪು, ಬಂಗಾರದ ಬಣ್ಣದಲ್ಲಿ ಅಲಂಕರಿಸುತ್ತಾರೆ. ಕೆಲವರು ಹೂಗಳು, ರಿಬ್ಬನ್ ಕಟ್ಟಿ ಈ ದೇವಿಗೆ ಅರ್ಪಣೆ ಮಾಡ್ತಾರೆ. ಇಂದು ಬಹಳ ಜನ ಈ ಜಾಗಕ್ಕೆ ಬಂದು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ, ನಗ್ತಾರೆ, ಜೋಕ್ ಮಾಡ್ತಾರೆ. ಸ್ಥಳೀಯರಿಗೆ ಇದು ಪವಿತ್ರ ಸ್ಥಳ. ನಾವು ಹೊಸ ಜಾಗಕ್ಕೆ ಹೋದಾಗ ಕೇವಲ ನೋಡುವುದಲ್ಲ, ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅದರಲ್ಲೇ ನಿಜವಾದ ಪ್ರವಾಸ ಇದೆ. ಈ ಕೇವ್ ಕೇವಲ ಕಲ್ಲಿನ ಜಾಗ ಅಲ್ಲ, ಇದು ಒಂದು ಕತೆ, ಒಂದು ನಂಬಿಕೆ, ಒಂದು ಜೀವನದ ಸಂಕೇತ. ಮೊದಲು ನೋಡಿದ್ರೆ ವಿಚಿತ್ರ ಅನ್ನಿಸ್ಬೋದು, ಆದರೆ ಅರ್ಥ ತಿಳಿದಾದ್ಮೇಲೆ ಅದೇ ಜಾಗ ಸುಂದರವಾಗುತ್ತದೆ. ಪ್ರವಾಸ ಅಂದ್ರೆ ಕಣ್ಣುಗಳಿಂದ ನೋಡುವುದಲ್ಲ, ಮನಸ್ಸಿನಿಂದ ಅರ್ಥ ಮಾಡ್ಕೊಳ್ಳೋದು. ಕೆಲವು ಜಾಗಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಮನಸ್ಸಿಗೆ ಅರ್ಥ ಆಗುತ್ತವೆ. ನಮ್ಮ ಭಾರತದಲ್ಲೂ ಕೂಡ ಇಂತಹದೇ ಶಿವಲಿಂಗದ ಮೂರ್ತಿ ಇದೆ. ಅದು ತಿರುಪತಿ ಹತ್ತಿರದ ಗುಡಿಮಲ್ಲಂ. ಇದು ಸಾಮಾನ್ಯ ಶಿವಾಲಯ ಅಲ್ಲ, ಭಾರತದಲ್ಲೇ ಅತ್ಯಂತ ಪ್ರಾಚೀನ ಶಿವಲಿಂಗ ಇರುವ ಸ್ಥಳ. ಅದು ಕೂಡ ಕ್ರಿಸ್ತಪೂರ್ವ 2ನೇ-3ನೇ ಶತಮಾನಕ್ಕೆ ಸೇರಿದ್ದು. ಈ ಅದ್ಭುತ ದೇವಾಲಯವೇ ಗುಡಿಮಲ್ಲಂನ ಶ್ರೀ ಪರಶುರಾಮೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಾಲಯದ ಮುಖ್ಯ ಆಕರ್ಷಣೆ ಇಲ್ಲಿರುವ ಶಿವಲಿಂಗ. ಇದು ಸಿಂಪಲ್ ಲಿಂಗ ಅಲ್ಲ, ಮಾನವನ ಆಕೃತಿಯ ಶಿವನ ರೂಪ ಹೊಂದಿದೆ. ಅಂದರೆ ಲಿಂಗದ ಮೇಲೆಯೇ ಶಿವನ ಮೂರ್ತಿ ಕೆತ್ತಲಾಗಿದೆ. ಇದರಿಂದಲೇ ಇದು ಭಾರತದ ಅತ್ಯಂತ ಹಳೆಯ ಶಿವಲಿಂಗಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಇದನ್ನ ಯಾರು ಕೆತ್ತಿಸಿದರು ಎಂದು ಇದುವರೆಗೂ ಕಂಡುಹಿಡಿಯಕ್ಕಾಗಿಲ್ಲ.
ಗಣೇಶಯ್ಯನವರ ಪುಸ್ತಕದಲ್ಲಿ ಇದರ ಕಥೆಯೇ ಬೇರೆ ಇದೆ. ಅದನ್ನು ತಿಳಿಯಕ್ಕೆ ನೀವು ಈ ಪುಸ್ತಕನೇ ಓದಬೇಕು. ಭೂತಾನ್ ದೇಶದಲ್ಲೂ ಕೂಡ ಇಂತಹ ವುಡನ್ ಲಿಂಗಗಳು ಕಂಡುಬರುತ್ತವೆ. ಭೂತಾನ್ ದೇಶದ ಪುನುಕ ಪ್ರದೇಶದಲ್ಲಿರುವ ಚಿಮಿಲಕಾಂಗ್ ದೇವಾಲಯವನ್ನು ಸಂತಾನ ಫಲ ನೀಡುವ ದೇವಾಲಯ ಎಂದು ಕರೆಯಲಾಗುತ್ತದೆ. ಈ ದೇವಾಲಯವನ್ನು ಲಮದ್ರುಂಕ ಕುನ್ಲೆ ಎಂಬ ಸಂತನ ಸ್ಮರಣಾರ್ಥ ನಿರ್ಮಿಸಲಾಗಿದೆ. ಅವರು ಸಾಮಾನ್ಯ ರೀತಿಗೆ ಭಿನ್ನವಾಗಿ ಬೋಧನೆ ಮಾಡುತ್ತಿದ್ದ ಕಾರಣ ದೈವಿಕ ಹುಚ್ಚ ಎಂದು ಪ್ರಸಿದ್ಧರಾಗಿದ್ದರು. ಈ ದೇವಾಲಯದಲ್ಲಿ ಲಿಂಗದ ಆಕಾರವನ್ನು ಪವಿತ್ರ ಸಂಕೇತವಾಗಿ ಕಾಣಲಾಗುತ್ತದೆ. ಇದು ಸೃಷ್ಟಿ, ಜೀವನ ಶಕ್ತಿ ಮತ್ತು ಫಲವತ್ತತೆಯ ಸಂಕೇತವಾಗಿದೆ. ಮಕ್ಕಳೆಲ್ಲ ದಂಪತಿಗಳು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಸಂತಾನ ಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಅರ್ಚಕರು ಮರದಿಂದ ಮಾಡಿದ ಲಿಂಗದ ಆಕಾರದ ದಂಡದಿಂದ ಆಶೀರ್ವಾದ ಮಾಡುತ್ತಾರಂತೆ. ಭೂತಾನ್ನಲ್ಲಿ ಮನೆಗಳ ಗೋಡೆಗಳ ಮೇಲೂ ಲಿಂಗದ ಚಿತ್ರಗಳನ್ನು ಬಿಡಿಸುವ ಪದ್ಧತಿ ಇದೆ. ಇದು ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ನೀಡುತ್ತದೆ ಮತ್ತು ಮನೆಗೆ ಶುಭವನ್ನು ತರುತ್ತದೆ ಎಂದು ನಂಬಲಾಗುತ್ತದೆ. ಒಟ್ಟಿನಲ್ಲಿ ಇಲ್ಲಿ ಲಿಂಗವನ್ನು ಲೈಂಗಿಕ ಅರ್ಥದಲ್ಲಿ ನೋಡದೆ ಪವಿತ್ರತೆ, ರಕ್ಷಣೆ ಮತ್ತು ಸಮೃದ್ಧಿಯ ಸಂಕೇತವಾಗಿ ಗೌರವಿಸಲಾಗುತ್ತದೆ. ಥೈಲ್ಯಾಂಡ್ನ ಪ್ರಾಂಗ್ನಾಮ್ ಕೇವ್ನಲ್ಲಿ ಮರದ ಲಿಂಗಗಳನ್ನು ಸಮುದ್ರ ದೇವತೆಗೆ ಅರ್ಪಿಸುತ್ತಾರೆ. ಇದು ಸುರಕ್ಷಿತ ಪ್ರಯಾಣ, ಉತ್ತಮ ಜೀವನೋಪಾಯ ಮತ್ತು ಸಂತಾನದ ಭಾಗ್ಯಕ್ಕೆ ಮಾಡುವ ನಂಬಿಕೆ. ಭಾರತದ ಗುಡಿಮಲ್ಲಮ್ಮನ ಪರಶುರಾಮೇಶ್ವರ ಟೆಂಪಲ್ನಲ್ಲಿ ಕಂಡುಬರುವ ಶಿವಲಿಂಗವು ಭಾರತದ ಅತ್ಯಂತ ಪ್ರಾಚೀನವಾದ ಶಿವಲಿಂಗ, ಸೃಷ್ಟಿ ಮತ್ತು ಶಿವತತ್ವದ ಸಂಕೇತವಾಗಿದೆ. ಭೂತಾನ್ನ ಚಿಮ್ಲಾಂಗ್ಕಾಂಗ್ ದೇವಾಲಯದಲ್ಲಿ ಲಿಂಗವನ್ನು ಪವಿತ್ರತೆ ಸಂಕೇತವಾಗಿ ನೋಡಲಾಗುತ್ತದೆ. ಇದು ಜ್ಞಾನ, ರಕ್ಷಣೆ ಮತ್ತು ಫಲವತ್ತತೆಯನ್ನು ಸೂಚಿಸುತ್ತದೆ. ಈ ಮೂರು ಲಿಂಗಗಳಲ್ಲಿ ಒಂದೇ ಅರ್ಥ. ಲಿಂಗ ಸೃಷ್ಟಿ, ಜೀವನದ ಶಕ್ತಿ, ಫಲವತ್ತತೆ ಮತ್ತು ದೈವಿಕ ಶಕ್ತಿ. ರೂಪ ಬೇರೆ ಆದರೂ ಇದು ಸಂಸ್ಕೃತಿ ಮತ್ತು ಭಕ್ತಿಯ ಪವಿತ್ರ ಸಂಕೇತವೇ ಆಗಿದೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಆರೈಸಿ ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.